ನಾನು ಬಿ ಟಿ ಎಗೆ ಬಂದ ಮೇಲೆ ನಮ್ಮ ಬಿಸ್ನೆಸ್ ಆಟೋಮೆಟಿಕ್ ಆಗಿದೆ. ಹ್ಯಾಪಿ ಬಾಸ್ ಆಗಿದ್ದೀನಿ, ಹ್ಯಾಪಿ ಫ್ಯಾಮಿಲಿ ಆಗಿದೆ. ಮತ್ತು ನನ್ನ ಮುಂದಿನ ಗುರಿ 1,00,000 ಹಳ್ಳಿಗಳಲ್ಲಿ ನಮ್ಮ ಮಿಷನ್ಸನ್ನು ಇನ್ಸ್ಟಾಲ್ ಮಾಡಿ ಕಲಬೆರಕೆ ಇಲ್ಲದ ಹಾಲನ್ನು ದೇಶಕ್ಕೆಲ್ಲ ಪೂರೈಕೆ ಆಗುವಂತೆ ಮಾಡೋದು ನನ್ನ ಉದ್ದೇಶ. ನಮ್ಮ ಬಿಸ್ನೆಸ್ಸು ಬಿಫೋರ್ ಕೋವಿಡ್ ತುಂಬ ಚೆನ್ನಾಗೇ ಇತ್ತು. ಕೋವಿಡ್ ಆದಮೇಲೆ ಕೋವಿಡ್ ಎಫೆಕ್ಟ್ ಆಯಿತು. ಆವಾಗ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅಂತೇಳಿ ನಾನು ಬಿ ಟಿ ಎಗೆ ಜಾಯ್ನ್ ಆದೆ. ಬಿ ಟಿ ಎಗೆ ಜಾಯ್ನ್ ಆಗಿ ನನ್ನ ಬಿಸ್ನೆಸ್ಸು ಆಟೋಮೆಟಿಕ್ ಮಾಡಿಕೊಂಡೆ. ಅಂದರೆ ನನಗೆ ಎಲ್ಲ ರಿಪೋರ್ಟಿಂಗ್ಸು ಆನ್ ಟೈಮ್ ಬರೋ ಥರ ಅಪ್ಡೇಟ್ ಮಾಡಿಕೊಂಡೆ. ಹ್ಯಾಪಿ ಬಾಯ್ಸ್ ಆಗೋದಕ್ಕೆ ನನಗೆ ಸಹಕಾರಿ ಆಗ್ತಾಯಿದೆ. ನಾನು 21 ಡೇಸ್ ಚಾಲೆಂಜ್ ಅಟೆಂಡ್ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಡಿಜಿಟಲ್ ಮಾರ್ಕೆಟಿಂಗು ಅಂದರೆ 10 ಪ್ಲಾಟ್ಫಾರ್ಮ್ಸಲ್ಲಿ ಹೇಗೆ ನಮ್ಮ ಕಂಪ್ನಿನ ಪ್ರೆಸೆನ್ಸ್ ಮಾಡೋದು ಅದನ್ನು ತಿಳ್ಕೊಂಡೆ. ಮತ್ತು ಬಿ ಟಿ ಎಗೆ ಸೇರಿದ ಮೇಲೆ ನಮ್ಮ ಕಮ್ಯುನಿಟಿಯಿಂದ ಸ್ವಲ್ಪ ಕಲಿತೆ. ನಮಸ್ಕಾರ, ಮಾಸ್ಟರ್ ಕೋಚ್ ಸತ್ಯ ಮಾತಾಡೋದು. ಒನ್ ಮೋರ್ ಸಕ್ಸಸ್ ಇಂಟ್ರಿ ಟು ಆಲ್ ಆಫ್ ಯು. 5 lakhs ಅಚೀವರ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ನಮಸ್ಕಾರ ಸರ್, ಚಂದ್ರು ಅವರೇ. ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಚಂದ್ರು, ಪಾರ್ಟ್ನರ್ ಆಫ್ ಸಾಫ್ಟ್ವೇರ್ ಸಿಸ್ ಟೆಕ್ನಾಲಜೀಸ್. ನಾವಿರೋದು ಬೆಂಗಳೂರಲ್ಲಿ. ನಮ್ಮ ಪ್ರಾಡಕ್ಟ್ಸ್ ಬಂದು ಮಿಲ್ಕ್ ಅನಲೈಸರ್ಸ್, ಅಂದರೆ ವಿಲೇಜಲ್ಲಿ ರೈತರು ತರುವ ಹಾಲನ್ನು ಇದರಲ್ಲಿ ಎಷ್ಟು ಫ್ಯಾಟ್ ಇದೆ, ಎಸ್ ಎನ್ ಎಫ್ ಇದೆ, ಆ್ಯಡೆಡ್ ವಾಟ್ರು, ಅಡಲ್ಟ್ರೇಷನ್ ಫೈಂಡ್ ಔಟ್ ಮಾಡುವ ಮಿಷನ್ಸು ನಾವು ಆಲ್ ಓವರ್ ಸೌತ್ ಇಂಡಿಯಾ ಸಪ್ಲೈ ಮಾಡ್ತಾಯಿದ್ದೀವಿ. ನಾನು ಬಿ ಟಿ ಎಗೆ ಬಂದ ಮೇಲೆ ನಮ್ಮ ಬಿಸ್ನೆಸ್ ಆಟೋಮೆಟಿಕ್ ಆಗಿದೆ. ಹ್ಯಾಪಿ ಬಾಸ್ ಆಗಿದ್ದೀನಿ, ಹ್ಯಾಪಿ ಫ್ಯಾಮಿಲಿ ಆಗಿದೆ. ಮತ್ತು ನನ್ನ ಮುಂದಿನ ಗುರಿ 1,00,000 ಹಳ್ಳಿಗಳಲ್ಲಿ ನಮ್ಮ ಮಿಷನ್ಸನ್ನು ಇನ್ಸ್ಟಾಲ್ ಮಾಡಿ ಕಲಬೆರಕೆ ಇಲ್ಲದ ಹಾಲನ್ನು ದೇಶಕ್ಕೆಲ್ಲ ಪೂರೈಕೆ ಆಗುವಂತೆ ಮಾಡೋದು ನನ್ನ ಉದ್ದೇಶ. ಇದಕ್ಕೆಲ್ಲ ಸಹಕಾರಿಯಾಗಿರೋದು ನನ್ನ ಬಿ ಟಿ ಎ ಸತ್ಯ ಸಾರಣ್ಣರು ಮ್ಯಾಮ್. ಥ್ಯಾಂಕ್ ಯು ಸರ್. ವಾವ್ ಚಂದ್ರು. ಸೊ ಹೇಗಿತ್ತು ಲೈಕ್ ಬಿ ಟಿ ಎ ಜಾಯ್ನ್ ಆಗೋಕ್ಕೆ ಮುಂಚೆ? ವಾಟ್ ಮೇಡ್ ಯು ಟು ಡಿಸೈಡ್ ಟು ಜಾಯ್ನ್? ಲೈಕ್ ನಿಮ್ಮ ಜರ್ನಿ ಏನು, ಲಿಟಲ್ ಡೀಟೇಲ್ಡ್ ಆಗಿ. ನಾನು ನಮ್ಮ ಬಿಸ್ನೆಸ್ಸು ಬಿಫೋರ್ ಕೋವಿಡ್ ತುಂಬ ಚೆನ್ನಾಗೇ ಇತ್ತು. ಕೋವಿಡ್ ಆದಮೇಲೆ ಎಲ್ಲನೂ ನಾವು ಸೌತ್ ಇಂಡಿಯಾಗೆಲ್ಲ ನಾವು ಒಬ್ಬರೇ ಡಿಸ್ಟ್ರಿಬ್ಯೂಟರ್ ಆಗಿದ್ವಿ ಬಿಫೋರ್ ಕೋವಿಡ್. ಆವಾಗ ಕಾರ್ಪೊರೇಟ್ ಡೈರಿಗಳ ತಿರುಮಲ, ದೊಡ್ಡ ಜರ್ಸಿ ಇವಕ್ಕೆಲ್ಲನೂ ನಾವು ಬಲ್ಕಾಗಿ ಸಪ್ಲೈ ಮಾಡ್ತಾಯಿದ್ವಿ. ಮಿಷನ್ಸು, ಮಿಲ್ಕ್ ಲ್ಯಾಬ್ ಎಕ್ವಿಪ್ಮೆಂಟ್ಸ್, ಮಿಲ್ಕ್ ಫ್ಯಾಟ್ ಟೆಸ್ಟಿಂಗ್ ಮಿಷನರೀಸ್, ಅಂದರೆ ಮಿಲ್ಕ್ ಅನಲೈಸರ್, ವೇಯಿಂಗ್ ಸ್ಕೇಲು, ಕಂಪ್ಯೂಟರು, ಪ್ರಿಂಟರ್ಸು ಇವೆಲ್ಲ ನಾವು ಸಪ್ಲೈ ಮಾಡ್ತಾಯಿದ್ವಿ. ಅದಾದಮೇಲೆ ಕೋವಿಡ್ ಎಫೆಕ್ಟ್ ಆಯಿತು. ಆವಾಗ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅಂತೇಳಿ ನಾನು ಬಿ ಟಿ ಎಗೆ ಜಾಯ್ನ್ ಆದೆ. ಬಿ ಟಿ ಎಗೆ ಜಾಯ್ನ್ ಆಗಿ ನನ್ನ ಬಿಸ್ನೆಸ್ಸು ಆಟೋಮೆಟಿಕ್ ಮಾಡಿಕೊಂಡೆ. ಅಂದರೆ ನನಗೆ ಎಲ್ಲ ರಿಪೋರ್ಟಿಂಗ್ಸು ಆನ್ ಟೈಮ್ ಬರೋ ಥರ ಅಪ್ಡೇಟ್ ಮಾಡಿಕೊಂಡೆ. ಹ್ಯಾಪಿ ಬಾಯ್ಸ್ ಆಗೋದಕ್ಕೆ ನನಗೆ ಸಹಕಾರಿ ಆಗ್ತಾಯಿದೆ. ಸೂಪರ್ ಸರ್, ವೆರಿ ನೈಸ್. ಸೊ ಲೈಕ್ ತುಂಬ ಜನರಿಗೊಂದು ಏನಪ್ಪ ಅಂತ ಹೇಳಿದ್ರೆ, ಬಿ ಟಿ ಎಗೆ ಜಾಯ್ನ್ ಆದಮೇಲೆ ಎಲ್ಲಿಂದ ಶುರು ಮಾಡಬೇಕು, ಏನು ಶುರು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ನೀವು ಸಿಲ್ವರ್ ಮೆಂಬರ್ ಆಗಿ ಡೈಮಂಡ್ ಮೆಂಬರ್ ಆಗಿರೋರು. ಹೌದು ಅಲ್ವಾ? ಸೊ ಸಿಲ್ವರ್ ಮೆಂಬರಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿದ್ರಿ ಸರ್? ಸಿಲ್ವರ್ ಮೆಂಬರಲ್ಲಿ ನಾನು 21 ಡೇಸ್ ಚಾಲೆಂಜ್ ಅಟೆಂಡ್ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಡಿಜಿಟಲ್ ಮಾರ್ಕೆಟಿಂಗು ಅಂದರೆ 10 ಪ್ಲಾಟ್ಫಾರ್ಮ್ಸಲ್ಲಿ ಹೇಗೆ ನಮ್ಮ ಕಂಪ್ನಿನ ಪ್ರೆಸೆನ್ಸ್ ಮಾಡೋದು ಅದನ್ನು ತಿಳ್ಕೊಂಡೆ. ಮತ್ತು ಬಿ ಟಿ ಎಗೆ ಸೇರಿದ ಮೇಲೆ ನಮ್ಮ ಕಮ್ಯುನಿಟಿಯಿಂದ ಸ್ವಲ್ಪ ಕಲಿತೆ. ಸೂಪರ್. ಸೊ ಲೈಕ್ ಬಿಸ್ನೆಸ್ ಓನರ್ಗಳ ಜೊತೆ ಬೆರ್ತು ತುಂಬ ಮೈಂಡ್ ಪಾಸಿಟಿವ್ ಆಯಿತು. ಹೌದು. ವೆರಿ ನೈಸ್. ಸೊ ಈಗ ನಿಮ್ಮ ಪ್ರಾಡಕ್ಟ್ ಸರ್ವಿಸ್ ಬೇಕಂದರೆ ಯಾರು ಯೂಸ್ ಆಗುತ್ತಿದ್ದು ಯೂಟ್ಯೂಬ್ ನೋಡೋರಿಗೆ? ಸರ್, ಯೂಟ್ಯೂಬ್ ನೋಡೋರಿಗೆ ಯಾರು ಮಿಲ್ಕ್ ಡೈರಿ ಇಟ್ಕೊಂಡು ಮಿಲ್ಕ್ ಕಲೆಕ್ಷನ್ ಮಾಡ್ತಾ ಇರ್ತಾರೋ ಅವರು ನಮ್ಮ ಮಿಷನ್ಸ್ನ ತಗೊಂಡು ಯೂಸ್ ಮಾಡ್ಬೋದು. ವೆರಿ ಗುಡ್. ಅಂದರೆ ಹಳ್ಳಿಗಳಲ್ಲಿ ಪ್ರತಿಯೊಂದು ಊರಲ್ಲಿ ಒಂದು ಡೈರಿ ಇರುತ್ತೆ. ಕರ್ನಾಟಕದಲ್ಲಾದರೆ KMF ಸೊಸೈಟೀಸು, ಈಗ ಬೇರೆ ಪ್ರೈವೇಟ್ ಡೈರೀಸ್ ಕೂಡ ಇದ್ದಾವೆ. ಅವರೆಲ್ಲ ಈ ಮಿಲ್ಕ್ ಅನಲೈಸರ್ಸನ್ನು ತಗೊಂಡು ಅವರು ಗುಣಮಟ್ಟದ ಹಾಲನ್ನು ಕಲೆಕ್ಟ್ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಓಕೆ, ಇನ್ನು ಎಷ್ಟು ದೊಡ್ಡ ಮಾರ್ಕೆಟ್ ಇದೆ ನಿಮ್ಮದು? ಸರ್, ಈ ಮಾರ್ಕೆಟು ತುಂಬ ದೊಡ್ಡದಿದೆ ಸರ್, ಗೊತ್ತಿಲ್ಲ, ಬಟ್ ತುಂಬ ದೊಡ್ಡದಿದೆ. ಎಷ್ಟು ದೊಡ್ಡದು ಅಂದರೆ ಮಂತ್ಲಿ 1 crore ಬಿಸ್ನೆಸ್ ಆಗೋಷ್ಟಿದೆ ಸರ್. ಸೂಪರ್. ಸೊ ಯಾಕೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದಾ? ಎಲ್ಲೆಲ್ಲಿ ಕೊಡ್ತೀರಾ ನಿಮ್ಮ ಈ ಸರ್? ನಾವು ಬಂದುಬಿಟ್ಟು ನಾವು ಕರ್ನಾಟಕದಲ್ಲಿ ನಾವು ಡೀಲರ್ಸ್ಗೆ ಸಪ್ಲೈ ಮಾಡ್ತೀವಿ. ಆ್ಯಕ್ಚುಲಿ ನಾವು ಕರ್ನಾಟಕ ಡಿಸ್ಟ್ರಿಬ್ಯೂಟರು. ನಾವು ಡಿಸ್ಟಿಕ್ ವೈಸು ಡೀಲರ್ಸ್ಗೆ ಸಪ್ಲೈ ಮಾಡ್ತಾಯಿದ್ದೀವಿ. ಓಕೆ. ಮತ್ತು ಕಾರ್ಪೊರೇಟ್ ಡೈರೀಸ್ಗಳಿಗೆ ನಾವು ಡೈರೆಕ್ಟಾಗಿ ಕೊಡ್ತಾಯಿದ್ದೀವಿ. ಆಂಧ್ರ, ತಮಿಳ್ನಾಡು, ಮಹಾರಾಷ್ಟ್ರ ಇಲ್ಲಿವರೆಗೂ ಆಲ್ ಓವರ್ ಸೌತ್ ಇಂಡಿಯಾ ಸಪ್ಲೈ ಮಾಡ್ತಾಯಿದ್ದೀವಿ ನಾವು.
ಇದುವರೆಗೂ 10,000ಕ್ಕಿಂತ ಹೆಚ್ಚು ಮಿಷಿನ್ ಹಳ್ಳಿಗಳಲ್ಲಿ ನಮ್ಮ ಮಿಷಿನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಸೂಪರ್ ಡಿಯರ್, ಗುಡ್. ಬಿ ಟಿ ಐಗೆ ಏನಕ್ಕೆ ಜಾಯ್ನ್ ಆಗಬೇಕು ಯಾರಾದರೂ? ಬಿ ಟಿ ಐಗೆ ಏನಕ್ಕೆ ಜಾಯ್ನ್ ಆಗಬೇಕು ಅಂದರೆ ಅವ್ರ ಬಿಸ್ನೆಸ್ನ ಆಟೋಮೆಟಿಕ್ ಮಾಡ್ಕೋಬೇಕು, ಹ್ಯಾಪಿ ಬಾಸ್ ಆಗಿರಬೇಕು, ಫ್ಯಾಮ್ಲಿಗೆ ಟೈಮ್ ಕೊಡಬೇಕಂದ್ರೆ ಖಂಡಿತ ಅವ್ರು ಬಿ ಟಿ ಐಗೆ ಜಾಯ್ನ್ ಆಗಲೇಬೇಕು. ಯಾರೇ ಸಿಲ್ವರ್ ಮೆಂಬರ್ ಇದ್ದೀರಾ ಖಂಡಿತವಾಗ್ಲೂ ಅಪ್ಗ್ರೇಡ್ ಆಗಿ ನೀವು ತುಂಬ ಟೈಮ್ ಸಿಗುತ್ತೆ ನಿಮಗೆ ಹ್ಯಾಪಿ ಬಾಸ್ ಆಗೋದಕ್ಕೆ. ಮತ್ತು ಇನ್ಫ್ಯಾಕ್ಟ್ ಲೈಕ್ ಮೊದಲು ನಾವು ಸಿಲ್ವರ್ ಮೆಂಬರ್ ಕೊಡ್ತಾ ಇದ್ದೀವಿ, ಇವಾಗ ಇಲ್ಲ ಅದು. ಸೊ ವಿ ಹ್ಯಾವ್ ಓನ್ಲಿ ಡೈರೆಕ್ಟ್ಲಿ ಡೈಮಂಡ್ ಮೆಂಬರ್ಶಿಪ್. ರೈಟ್. ಸೊ ವೆರಿ ಹ್ಯಾಪಿ ಫಾರ್ ಯು ಆನ್ ಅಚೀವಿಂಗ್ ಯುವರ್ ಅಡಿಷನಲ್ ಟರ್ನ್ ಓವರ್ ಆ್ಯಂಡ್ ಗೆಟಿಂಗ್ ಅವಾರ್ಡ್. ಲೈಕ್ ಟು ಸಿ ಯು ಗಿವ್ 1 crore award. Yes sir, definitely. Next business 1 crore or 10 crore? ನೆಕ್ಸ್ಟ್ ಬಾಸ್ ಸಮ್ಮರ್ ರಿಟ್ರೀಟ್ ಅಷ್ಟೊತ್ತಿಗೆ 10 crore ಅವಾರ್ಡ್ ತಗೋಬೇಕು ಅಂತ ನನ್ನ ಇಚ್ಛೆ. ಸೂಪರ್. ಯೂಟ್ಯೂಬ್ ಚಾನೆಲ್ ತುಂಬ ದಿನದಿಂದ ನೋಡ್ತಾ ಇದ್ದೀರಾ. ಜಾಯಿನ್ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದರೆ ಬಿಕಮ್ ಬಿ ಟಿ ಐ ಡೈಮಂಡ್ ಮೆಂಬರ್. ಸೊ ಲೈಕ್ ಟು ಸಿ ಯು ನಿಮ್ಮ ಸಂಸ್ಥೆ ಸಿಸ್ಟಮೆಟಿಕ್ ಆಗಿ ಬೆಳೆದು ಹ್ಯಾಪಿ ಬಾಸ್ ಆಗಿ ಬೇಕಾಗಿರ್ತಕ್ಕಂಥ ಎಲ್ಲ ಸಿಸ್ಟಮ್ ಪ್ರೋಸೆಸ್ ಬಾಸ್ ಪರ್ಸ್ನಾಲಿಟಿ ಸಿಗುತ್ತೆ. ಡೋಂಟ್ ಲೂಸ್ ಯುವರ್ ಏಜ್ ಆ್ಯಂಡ್ ಟೈಮ್. ಯಾಕಂದರೆ ಏಜು ಟೈಮ್ ಹೊಟ್ಟೋಯ್ತು ವಾಪಸ್ ಕೊಡೋಕ್ಕಾಗಲ್ಲ. ಯಾರು ಬೇಕಾದರೂ ನಿಮ್ಗೆ ದುಡ್ಡು ಕೊಡ್ಬೋದು, ನಾನು ನಿಮ್ಗೆ ದುಡ್ಡು ಕೊಡ್ಬೋದು, ನೀವು ನಂಗೆ ದುಡ್ಡು ಕೊಡ್ಬೋದು. ಬಟ್ ಟೈಮ್ ಹೋಗ್ಬಿಟ್ರೆ ಯಾರು ಕೊಡೋಕ್ಕಾಗೋದಿಲ್ಲ. 10 ವರ್ಷದ ಕನಸನ್ನು 1 ವರ್ಷದಲ್ಲಿ ನನಸು ಮಾಡಬೇಕಾ, ಫಾಸ್ಟ್ ಪ್ರೋಗ್ರೆಸ್ ಆಗಬೇಕಾ? ಟೇಕ್ ಆ್ಯಕ್ಷನ್. ಸಿ ಯು ಆಸ್ ಅ ಡೈಮಂಡ್ ಮೆಂಬರ್. ನಮಸ್ಕಾರ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.